ಸ್ನೇಹಿತರೆ, ಗೂಗಲ್ ಜೆಮಿನಿ ಆಪ್ ನ ನಮ್ಮ ಫೋನ್ ಅಲ್ಲಿ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಈಗ ಜೆಮಿನಿ ಮೂಲಕ ಹಲವಾರು ಟ್ರೆಂಡ್ ನಲ್ಲಿ ಎಐ ಒಂದು ಇಮೇಜಸ್ ಗಳು ಇರಬಹುದು ಅಥವಾ ಟ್ರೆಂಡಿಂಗ್ ಒಂದು ರೀಲ್ಸ್ ಗಳು ಇರಬಹುದು, ಅವೆಲ್ಲ ನಡೀತಾ ಇದೆ. ಆ ಒಂದು ಜೆಮಿನಿ ಆಪ್ ಮೂಲಕ ನಾವು ಆ ಎಲ್ಲಾ ಒಂದು ಎಐ ಮೂಲಕ ಬರ್ತಿರುವಂತ ಟ್ರೆಂಡಿಂಗ್ ಒಂದು ಇಮೇಜಸ್ ಗಳನ್ನ ಅಥವಾ ರೀಲ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ನಾವು ಯಾವ ರೀತಿ ಆ ಒಂದು ಜೆಮಿನಿ ಆಪ್ ನ ನಮ್ಮ ಫೋನ್ ಅಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಜೆಮಿನಿ ಆಪ್ ನ ನಾವು ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡಿಬಿಟ್ಟು ಇಲ್ಲಿ ನೋಡಿ ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರ್ ನಲ್ಲಿ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡೋದ್ರ ಮೂಲಕ ನೀವು ಆ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಮಾಡಿದ ನಂತರದಲ್ಲಿ ನಾವು ಯಾವ್ದಾದ್ರು ಒಂದು ಇಮೇಲ್ ಐಡಿನ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ನಮ್ಮ ಒಂದು ಆಪ್ ಅನ್ನೋದು ನೇರವಾಗಿ ಆಕ್ಟಿವೇಟ್ ಆಗುತ್ತೆ. ನಂತರದಲ್ಲಿ ಟ್ರೈ ಎಐ ಪ್ರೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಪ್ರೋ ಸಬ್ಸ್ಕ್ರಿಪ್ಷನ್ ಕೂಡ ನಾವು ಇಲ್ಲಿ ಖರೀದಿ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು 1 ತಿಂಗಳವರೆಗೆ ಫ್ರೀ ಇದೆ ಸ್ನೇಹಿತರೆ. ನಂತರದಲ್ಲಿ ಒಂದು ವರ್ಷದ ಪ್ಲಾನ್ ಮೂಲಕ ನಾವು ಇದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಇದನ್ನ ಸದ್ಯ ಕ್ಲೋಸ್ ಮಾಡ್ತೀನಿ. ನಾವಿಲ್ಲಿ ಏನಾದರೂ ಕ್ರಿಯೇಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಇಮೇಜ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೂಲಕ ನಾವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ್ದಾದ್ರು ಒಂದು ನಾವು ಯಾವ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೀವಿ, ಆ ಇಮೇಜ್ ಅನ್ನ ಅದು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ನೋಡಬಹುದು ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಬರ್ತಾ ಇದೆ. ಇಲ್ಲಿ ಯಾವ್ದಾದ್ರು ಒಂದು ಇಮೇಜ್ ಅನ್ನ ನಾವು ಅದಕ್ಕೆ ಹೇಳ್ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಸಜೆಷನ್ಸ್ ಕೂಡ ಬರ್ತಾ ಇದೆ ನೋಡಬಹುದು. ನಾನು 3D ಒಂದು ಎಐ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೀನಿ. ನೋಡೋಣ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ಅಂತ. 3D AI ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡುವಂತ ಇಲ್ಲಿ ನಾವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನ ಮೆಸೇಜ್ ಅದಕ್ಕೆ ಸೆಂಡ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಜನರೇಟಿಂಗ್ ಇಮೇಜ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರಬಹುದು 3D ಕ್ಯಾರೆಕ್ಟರ್ ಅನ್ನೋದು ಈ ರೀತಿ ರೆಡಿಯಾಗಿ ಬಂದಿದೆ. ಈ ರೀತಿ ನಾವು ಯಾವ ರೀತಿ ನಾವು ಇಮೇಜಸ್ ನ ಹೇಳ್ತೀವಿ ಅದು ಎಐ ಮೂಲಕ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಈ ರೀತಿ ನಾವು ಜೆಮಿನಿ ಆಪ್ ನ ನಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್